ಆ ಗುಡಿಸಿಲಿನಲ್ಲಿ ಬೇಡ ಬೇಡ ಅಂದರನು ಎರಡು ಎತ್ತಿ ತನ್ನ ಭುಜದ ಮೇಲಿಟ್ಟುಕೊಂಡು ಎಲ್ಲಾ ಮಾಡಿದ. ನಮಸ್ಕಾರ ಗೆಳೆಯರೇ, ನನ್ನ ಹೆಸರು ಶೀತಾ ಪಾಟೀಲ. ನಾನು ಉತ್ತರ ಕರ್ನಾಟಕದವಳು. ನಮ್ಮದು ಬೇರೊಂದು ಕಡೆ ಜಮೀನ ಇತ್ತು. ಆ ಜಮೀನಿನಲ್ಲಿ ಜೋಳ ಬೆಳೆದಿದ್ವಿ. ಆದರೆ ಜೋಳ ತಿನ್ನೋಕೆ ಹಕ್ಕಿಗಳ ಕಾಟ ಜಾಸ್ತಿಯಾಗಿತ್ತೆ. ಹಾಗಾಗಿ ದಿನ ಮುಂಜಾನೆ ಹಕ್ಕಿ ಕಾಯೋಕೆ ಜಮೀನಿಗೆ ಹೋಗಬೇಕಾಗುತ್ತಿತ್ತು. ಒಂದು ದಿನ ಮುಂಜಾನೆದ್ದು ಕಸ ಮುಸರಿ ಮಾಡಿಕೊಂಡು ಮನೆ ಕೆಲಸ ಮುಗಿಸಿಕೊಂಡು ಸ್ವಲ್ಪ ಊಟ ಕಟ್ಟಿಕೊಂಡು ನಮ್ಮ ಜಮೀನಿನ ಕಡೆ ಹೊರಟಿದ್ದೆ ಗೆಳೆಯರೇ. ಆಗ ಟೈಮ್ ಸುಮಾರು ಮಧ್ಯಾಹ್ನ 12 ಗಂಟೆಯಾಗಿರಬಹುದು ಫ್ರೆಂಡ್ಸ್. ಜಮೀನಿಗೆ ಹೋಗಿ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ತಿರುಗಾಡಿ ಹಕ್ಕಿಗಳನ್ನ ಕಾಯುತ್ತಾ ನಿಂತಿದ್ದೆ. ಸ್ವಲ್ಪ ಬಿಸಿಲು ಇರೋದರಿಂದ ಬಾಯಾರಿ ನೀರು ಕುಡಿಬೇಕೆನಿಸಿತ್ತು. ಆದರೆ ಅವತ್ತು ನಾನು ನೀರಿನ ಬಾಟಲ್ ಮನೆಯಲ್ಲೇ ಮರೆತು ಹೋಗಿದ್ದೆ. ಹಾಗಾಗಿ ಅಲ್ಲಿ ಜಮೀನಿನಲ್ಲಿ ಎಲ್ಲೂ ನೀರಂತೂ ಒಟ್ಟೆ ಸಿಗುತ್ತಿರಲಿಲ್ಲ. ಸುತ್ತಮುತ್ತೆಲ್ಲ ಜೋಳದ ಹೊಲಗಳೇ ತುಂಬಿ ತುಳುಕುತ್ತಿದ್ದವು. ಹಾಗೆ ನಮ್ಮ ಜಮೀನಿನ ಪಕ್ಕದಲ್ಲೇ ಇನ್ನೊಂದು ಜಮೀನಿತ್ತು. ಆ ಜಮೀನಿನಲ್ಲ ಒಂದು ಪುಟ್ಟ ಗುಡಿಸಲು ಇತ್ತು ಫ್ರೆಂಡ್. ಅಲ್ಲಿ ಯಾರಾದರೂ ನೀರು ಇಟ್ಟಿರಬಹುದು ಅಂತ ಅಲ್ಲಿಗೆ ಜೋಳ ತುಂಬಿದ ಹೊಲದಲ್ಲಿ ನಡ್ಕೊಂತ ಆ ಗುಡಿಸಲಿಗೆ ಹೋದೇನು. ಅಲ್ಲಿ ಹೋಗಿ ನೋಡಿದರೆ ಒಂದು ಕೊಡದಲ್ಲಿ ತಿಳಿಯಾದ ನೀರು ತುಂಬಿ ಇಟ್ಟಿದ್ದರು. ಮೊದಲೇ ನಾನು ಬಾಯಾರಿಕೆಯಿಂದ ಬೇಸತ್ತು ಹೋಗಿದ್ದೆ ಗೆಳೆಯರೇ. ನೀರು ನೋಡಿದ ತಕ್ಷಣ ಆ ಕೊಡದಲ್ಲಿರುವ ನೀರನ್ನು 2 ಚೆರಗಿ ಕುಡಿದು ಅದೇ ಪುಟ್ಟ ಗುಡಿಸಿಲಿನಲ್ಲಿ ಸ್ವಲ್ಪ ಅಷ್ಟರಲ್ಲಿ ಆ ಜಮೀನಿನ ಮಾಲಕರ ಮಗ ಒಬ್ಬ ಹುಡುಗ ಬಂದನು. ಬಂದು ನೋಡಿ ನನ್ನನ್ನು ಕಳಿದ ಯಾರು ನೀವು? ಅದಕ್ಕೆ ನಾನು ಹೇಳಿದೆ, ನಾನು ನಿಮ್ಮ ಜಮೀನಿನ ಪಕ್ಕದಲ್ಲಿ ಇರುವ ಜಮೀನದವಳು, ಹಕ್ಕಿ ಕಾಯೋಕೆಂತ ಬಂದಿದ್ದೆ. ಆದರೆ ನೀರು ಕುಡಿಯೋಕೆ ಅಂತ ನಾನು ನಿಮ್ಮ ಗುಡಿಸಲಿಗೆ ಬಂದೀನಿ ಅಂತ ಹೇಳಿದಾಗ, ಓ ಹೌದಾ, ಸರಿ ಬಿಡ್ರಿ ಅಂದ. ನಾವಿಬ್ಬರೂ ಹಾಗೆ ಮಾತಾಡುತ್ತಾ ಕೂತಿದ್ದವು. ಆವಾಗ ಅವನು ಕೇಳಿದ, ಅಲ್ಲಿ ನಿಮ್ಮ ಜಮೀನಿನಲ್ಲ ನಾದ್ರೂ ತಿನ್ನೋಕೆ ಹಾಕಿಲ್ವಾ ಅಂತ ಕೇಳಿದ. ಅದಕ್ಕೆ ನಾನು ಇಲ್ಲರಿ, ಏನೂ ಹಾಕಿಲ್ಲ ಅಂತ ಹೇಳಿದೆ. ಅದಕ್ಕೆ ಅವನು ಕಳಿದ, ನಮ್ಮ ಹೊಲದಲ್ಲಿ ಕರಿ ಸೌತೆಕಾಯಿ ಹಾಕಿವಿ, ನಾನು ಆ ಕಾಯಿ ತರ್ತೀನಿ, ನೀವು ಸ್ವಲ್ಪ ಹೊತ್ತು ಕೂತು ವಿಶ್ರಾಂತಿ ತಗೋಳಿ ಅಂಥೇಳಿ ಸೌತೆಕಾಯಿ ತರಲು ಹೋದನು. ಸ್ವಲ್ಪ ಹೊತ್ತ ನಂತರ ಆ ಕರಿ ಸೌತೆಕಾಯಿಗಳನ್ನು ತಂದಿದ್ದ. ನೋಡೋಕೆ ತುಂಬಾ ದಪ್ಪವಾಗಿತ್ತು ಅವನ ಸೌತೆಕಾಯಿ. ಯಾರೂ ಇಲ್ಲದೈ ಪುಟ್ಟ ಗುಡಿಸಿಲಿನಲ್ಲಿ ಅವನ ಸೌತೆಕಾಯಿ ತಿನ್ನೋಕೆ ಆ ನನ್ನ ಬಾಯಿ ಕಾತುರದಿಂದ ಕಾಯುತ್ತಿತ್ತು ಗೆಳೆಯರೇ. ಆಮೇಲೆ ಹೇಳಿದ, ನಿನ್ನ 2 ತುಟಿಗಳನ್ನು ಅಗಲಿಸು, 2 ತುಟಿಗಳ ನಡುವೆ ನನ್ನ ಸೌತೆಕಾಯಿ ಹಾಕ್ತೀನಿ ಅಂದ. ಅವನು ಹೇಗೆ ಕೇಳುತ್ತಾನೋ ಹಾಗೆ ನನ್ನೆರಡು ತುಟಿ ಅಗಲಿಸಿ ನನ್ನ ಬಾಯಿ ಅವನಿಗೆ ಕೊಟ್ಟೇನು. ನನ್ನ ಆ ಬಾಯೊಳಗೆ ಸೌತೆಕಾಯಿ ಹಾಕಿದ. ಆ ಸೌತೆಕಾಯಿ ನನ್ನ ಆ ಬಾಯೊಳಗೆ ಹೋಗುತ್ತಿದ್ದಂತೆ ಏನೋ ಒಂಥರ ಬೇರೆ ರೀತಿ ಅನಿಸಿತ್ತು. ಅಲ್ಲಿ ಸುಮಾರು 2 ಗಂಟೆಗಳವರೆಗೆ ನನಗೆ ಸೌತೆಕಾಯಿ ರುಚಿ ತೋರಿಸಿದ ಗೆಳೆಯರೇ. ಈ ಸೌತೆಕಾಯಿ ಕತೆ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತಲ್ಲ? ಧನ್ಯವಾದಗಳು.